ಹರಿ ಓಂ ಶ್ರೀಮಾತ್ರೇ ನಮಃ. ಇಂದು ನಾವು ಚವಳಿಕಾಯಿ ಭರ್ತವನ್ನು ಮಾಡೋದು ಹೇಗೆ ನೋಡೋಣ. ಚವಳಿಕಾಯಿ ಚೂರುಗಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ನಂತರ ಸ್ವಲ್ಪ ನೀರು ಹಾಕಿ ಬೇಯಿಸಿ ತಣ್ಣಗಾಗಲು ಬಿಡುವುದು. 2 ಹಸಿಮೆಣಸಿನಕಾಯಿ ಮತ್ತು ಸಣ್ಣ ಇಂಗು ಹುರಿದುಕೊಳ್ಳುವುದು. 1 ಕಪ್ ತೆಂಗಿನ ತುರಿ, ಸ್ವಲ್ಪ ಕೋಕಮ್ ರಸ, ನಿಮಗೆ ಇಷ್ಟವಾಗದೇ ಇದ್ದಲ್ಲಿ ಹುಣಸೆ ಹಣ್ಣನ್ನು ಉಪಯೋಗಿಸಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿಟ್ಟ ಇಂಗು, ಹಸಿಮೆಣಸು ಎಲ್ಲವನ್ನು ಸೇರಿಸಿ ರುಬ್ಬಿಕೊಳ್ಳುವುದು. ಬೇಯಿಸಿ ತಣ್ಣಗಾದ ಚವಳಿಕಾಯಿಯನ್ನು ರುಬ್ಬಿಕೊಂಡ ಮಸಾಲೆ ಸೇರಿಸಿ ಚೆನ್ನಾಗಿ ಕೂಡಿಸುವುದು. ಒಗ್ಗರಣೆಯ ಸಲುವಾಗಿ ಕೊಕೊನಟ್ ಆಯಿಲ್, ಸಾಸಿವೆ, ಇಂಗು ಒಗ್ಗರಣೆ ಹಾಕುವುದು. ಇದು ರೊಟ್ಟಿ ಜೊತೆ ಬಲು ರುಚಿ. ಅದರಲ್ಲೇ ಸ್ವಲ್ಪ ಮಜ್ಜಿಗೆ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿದರೆ ಅನ್ನಕ್ಕೆ ತಂಬುಳಿ ತರಹ ಕೂಡ ಸೇವಿಸಬಹುದು. ಘಮ ಘಮ ಚವಳಿಕಾಯಿ ಭರ್ತ ರೆಡಿ. ಶ್ರೀಮಾತ್ರೇ ನಮಃ.